ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ಸೋಮಯ್ಯ ಮಠಪತಿ ವಿಚಾರವಂತರ ವೇದಿಕೆಯ ಸದಸ್ಯನಾಗಿ ಇವತ್ತು ಯಾವ ಸ್ಥಳದಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದ್ರೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಶಿವಲಿಂಗೇಶ್ವರ ನಗರದಲ್ಲಿರ್ತಕ್ಕಂಥ ಹಾದು ಹೋಗಿರ್ತಕ್ಕಂಥ ಕರಿ ಮಸೂತಿ ಏತ್ ನೀರಾವರಿ ಪುನಃ ಪ್ರಾರಂಭ ಆಗೈತಿ. ಈ ಕರಿ ಮಸೂತಿ ಕಿನಾಲ ಪುನಃ ಪ್ರಾರಂಭ ಆಗ್ಬೇಕಾದ್ರೆ ಸಾಕಷ್ಟು ಜನ ಹೋರಾಟ ಮಾಡ್ಯಾರ. ಅದರ ಪ್ರತಿಫಲವಾಗಿ ಇವತ್ತು ಆಗೈತಿ. ಅದರಲ್ಲಿ ಈ ಸ್ಥಳದಲ್ಲಿ ಬಂದು ಪ್ರತ್ಯಕ್ಷವಾಗಿ ಒಂದು ವಿಡಿಯೋ ಮುಖಾಂತರ ತಮ್ಮ ಧ್ವನಿಯನ್ನ ವ್ಯಕ್ತಪಡಿಸಿ ಒಂದು ಸುದ್ದಿ ಮಾಧ್ಯಮದ ಮೂಲಕ ವೈರಲ್ ಮಾಡಿದಂತ ಬರೀ ಇವರು ಭರ್ತೇಶ್ ಕುದುರೆ ಅಂತ ಹೇಳಿ ಇವರು ಪ್ರತ್ಯಕ್ಷವಾಗಿ ಕಂಡ್ರಿ. ಇವರು ಆ ಫುಟ್ಬಾಲ್ ಗಡಿಗೆ ತೋರಿಸ್ರು, ಆ ಸ್ಥಳ ತೋರಿಸ್ರು, ನೀರು ಐತೋ ಇಲ್ಲೋ ಅದನ್ನು ತೋರಿಸ್ರು, ನೀರು ಇರ್ತಾ ಪೈಕಿ ಯಾಕೆ ಚಾಲು ಮಾಡ್ಲಿಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಿದ್ರು. ಈ ಪ್ರಶ್ನೆಯ ಫಲವಾಗಿ ಇವತ್ತು ಅಥಣಿ ಸುದ್ದಿ ಮಾಧ್ಯಮ ಅಂತ ಹೇಳಿ ಒಂದು ಸುದ್ದಿ ಮಾಧ್ಯಮ ಏನ್ ಮಾಡ್ತು, ಅದನ್ನ ಮೊಟ್ಟ ಮೊದಲಿಗೆ ಬಿತ್ತರಿಸ್ತು. ಅದರ ಪ್ರತಿಫಲವಾಗಿ ಅದನ್ನ ಇಟ್ಕೊಂಡು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಾಗ ವೈರಲ್ ಮಾಡ್ರಿ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ಯಾಕಂದ್ರೆ ನೀವು ವೈರಲ್ ಮಾಡ್ರಿ ಅಂತ ಹೇಳಿ ಇವತ್ತು ಎಲ್ಲಾ ರೈತರಿಗೆ ನೀರು ಸಿಕ್ಕೈತಿ. ಇವ್ರು ಬಾಳ ದಿಟ್ಟ ಹೋರಾಟಗಾರ. ಇಂಥ ಹೋರಾಟಗಾರ ಸಮಾಜದಾಗ ಇನ್ನೂ ಬಾಳ ಅದಾರ. ನಾವು ಪರಿಚಯ ಮಾಡ್ತಕ್ಕಂಥ ಮೊಟ್ಟ ಮೊದಲನೇ ಹುಲಿದು ಅರ್ಥ ಮಾಡ್ಕೋರಿ. ನೀವು ಅಧಿಕಾರಿಗಳಾಗ್ಲಿ ಯಾರಾಗ್ಲಿ ತಿಳಿದಿರ್ಬೇಕ, ಇದ್ರ ಹಿಂದೆ ಯಾರಿಲ್ಲ ಏನಿಲ್ಲ, ಇದೇನ್ ಯಾರು ಹೋರಾಟ ಮಾಡ್ತಾರ ಏನಿಲ್ಲ. ನಾವು ಹೊಟ್ಟೆ ಬಿಡಂಗಿಲ್ಲ. ನಮ್ಮ ಧ್ವನಿ ಏನೈತಿ ರೈತರ ಪರವಾಗಿ, ಬಡವರ ಪರವಾಗಿ, ಅತಿ ಹಿಂದುಳಿದವರ ಪರವಾಗಿ ಯಾವತ್ತೂ ಇರ್ತೀವಿ, ಮುಂದೂ ಇರ್ತೀವಿ. ಸಮಾಜದೊಳಗ ಈಗೇನು ಸಾರ್ವಜನಿಕವಾಗಿ ಏನು ಸುದ್ದಿ ಮಾಧ್ಯಮದವ್ರು ನೀವು ಪ್ರಚಾರ ಮಾಡತ್ತರಿ, ಮತ್ತ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ನೀವು ಶೇರ್ ಮಾಡತ್ತರಿ. ನಿಮಗ ಮೊಟ್ಟ ಮೊದಲನಾಗೆ ನಾವು ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ಬೇಕಾಕೈತಿ. ಈ ವಿಷಯದೊಳಗ ತೇರದಾಳ, ಜಮಖಂಡಿ, ಅಥಣಿ 3 ಮತಕ್ಷೇತ್ರದೊಳಗ ಇವತ್ತು ಈ ವಿಷಯ ಬಹಳ ಗಂಭೀರತೆ ಸ್ವರೂಪ ಪಡ್ಕೊಂಡೈತಿ. ಕಾರಣ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳು ರೈತರಿಗೆ ಇಷ್ಟು ಕೆಟ್ಟ ಕಾಡ್ಯಾರ. ಇದು ಆಗಬೇಕಾದ್ರೆ ಹಗಲ ರಾತ್ರಿ ಅಲ್ಲಿ ಆಫೀಸ್ ಮುಂದೆ ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ. ಎಲ್ಲದಕ್ಕೂ ಹೋರಾಟ ಮಾಡ್ಬೇಕಾಗೈತಿ ಇವತ್ತ. ಯಾಕಂದ್ರೆ ಇವ್ರಿಗೆ ಹೋರಾಟ ಮಾಡಲ್ಲ, ಏನು ವಿಷಯ ತಿಳಿವಲ್ದ. ಇವ್ರು ಏನ್ ಹೇಳ್ರು, ಕವಲಿ ಸ್ವಚ್ಛ ಮಾಡಿ ಅಂದ್ರ ಬಳಕ ಅವಾಗ JCB ಕಳಿಸ್ತಾನಂದ್ರ ಹೋರಾಟ ನೀರ್ ಚಾಲು ಮಾಡತ್ ಹೇಳಿದ್ರೊಳಗ ಅವಾಗ ಮಾತ್ರ ನೀರ್ ಚಾಲು ಮಾಡ್ತಾರ. ಏನ್ರಿ ನಿಮಗ್ ಗೊತ್ತಾಕೈತೆ ನಿಲ್ಲೋ? ಅಧಿಕಾರಿನ ಯಾರು ಮೇಂಟೈನ್ ಮಾಡತ್ತಾರ ನಮಗಂತೂ ಅರ್ಥ ಆಗವತ್ತ. ಆ ಅಧಿಕಾರಿಯರೇ ಏನ್ ಮಾಡಕೈತೆ ನಾವು ಜವಾಬ್ದಾರಿ ಏನ್ ಅನ್ನೋದು ನಮಗ್ ತಿಳಿವತ್ತ. ಇದ್ರ ಉದ್ದೇಶ ಹೇಳ್ತೀವಿ. ಮೊನ್ನೆ ತುಂಗಳ ಗ್ರಾಮದವ್ರ ಮುಂಜಾನೆ ಹಿಡ್ದ ಬಂದ್ರೆ ರಾತ್ರಿ ಅವ್ರಿಗೆ ಎಂಟಾದ್ರೂ ಪರಿಹಾರ ಸಿಗುವತ್ತ. ಹಾರಿಕೆ ಉತ್ತರ ಅಲ್ಲೇ ಅನ್ನ ಕುದಿಸಿ ಊಟ ಮಾಡ್ರಿ ಅವ್ರ. ಆದ್ರ ಇಂಥವ ತ್ರಾಸ ಯಾರಿಗೆ ಅರ್ಥ ಆಗುವತ್ತ. ಇದರಿಂದ ಸಾಕಷ್ಟು ಜನ ಇನ್ನ ಹೋರಾಡ್ಲಕೈತಾರು, ಮಾಡ್ಲಕೈತಾರು. ಆದ್ರ ದಯವಿಟ್ಟು ನಿಮ್ಗೊಂದು ಹೇಳ್ತೀವಿ, ಅಧಿಕಾರಿಗಳಿಗೆ ಇಂಥ ತಪ್ಪು ನೀವು ಮಾಡಕ್ ಹೋಗ್ಬೇಡ್ರಿ. ಏನೈತಿ ನಿಮ್ಮದು ನೇರವಾಗಿ ಹೇಳುತ್ತ ಬರ್ರಿ, ನೋಟಿಸ್ ಬೋರ್ಡ್ ಮ್ಯಾಗ ಹಚ್ಚುತ್ತ ಬರ್ರಿ. ಯಾಕಂದ್ರೆ ನಿಮ್ಗೆ ಅಧಿಕಾರ ಐತಿ ಅಂದ್ರೆ ಇದನ್ನ ದುರುಪಯೋಗ ಮಾಡಕ್ ಹೋಗ್ಬೇಡ್ರಿ. ಜನರಿಗೆ ಕಷ್ಟ ಅರ್ಥ ಮಾಡ್ಕೋರಿ. ಎಲ್ಲದಕ್ಕೂ ನಿಮ್ಮ ಆಫೀಸ್ ಮುಂದೆ ಬರ್ಬೇಕಂದ್ರ ಮುಂದಿನ ದಿನಮಾನದಾಗ ನಿಮ್ಮ ಆಫೀಸ್ ಇರಂಗಿಲ್ಲ. ಇಂತ ನೀವು ರೈತರ ಮನಿ ಬಾಗಿಲಿಗೆ ಹೋಗುವಂಗ ಮಾಡ್ಬೇಕಾಕೈತಿ. ನಿಮ್ಮನ್ನ ಮನಿಗ್ ಕಳಿಸುವಂತ ಶಕ್ತಿ ನಮ್ಮಲ್ಲಿ ಐತಿ. ಅರ್ಥ ಮಾಡ್ಕೋರಿ. ಸೂಕ್ಷ್ಮವಾಗಿ ಹೇಳತ್ತದು ತಿಳ್ಕೊರಿ. ಎಲ್ಲದಕ್ಕೂ ಹಿಂಗ ಮಾಡೋದ್ರಿಂದ, ಹೋರಾಟ ಮಾಡೋದ್ರಿಂದ ಲಾಭ ಇಲ್ಲ. ಮತ್ ನಾವೇನ ಉಳ್ದಾನವ್ರಗತಿ ಹಂಗ ಹಿಂಗ ಹೇಳಿ ಒಂದಿನ ಹಸಿರು ಟವಲ್ ಹಾಕೊಂಡು ಒಂದಿನ ಎಲ್ಲಾರ ಫೋಟೋದಾಗ ಸೋಷಿಯಲ್ ಮೀಡಿಯಾದಾಗ ಬಂದು ಹೋರಾಟ ಮಾಡಿ ಮುಂದ್ ಮನ್ಯಾಗ ಮನ್ಕೊಳ್ಳುವಂತ ಡೊಂಗಿ ನಾಯಕರ ನಾವಲ್ಲ. ನಮ್ಮ ಜೊತೆ ಬಹಳ ಗಟ್ಟಿ ಹೋರಾಟಗಾರ ಅದಾರ ರೈತ ಸಂಘದಾಗ. ಅವ್ರೆಲ್ಲಾ ಇನ್ನ ಬಂದಿಲ್ಲ. ಅವ್ರೆಲ್ಲಾ ಮುಂದ್ ತಂದಿವ ಅಂದ್ರ ಇನ್ನ ಒಂದೊಂದ್ ತರ್ತೀವ. ಈಗ ಮೊದಲನೇ ಹುಲಿ ನಮ್ದೈತಿ. ಇನ್ನ ಬಾಳ ಅದಾವ ನಮ್ ಹಿಂಗ. ಇಡೀ ಊರಾಗ ಪ್ರತಿ ಹಳ್ಳಿ ಒಳಗ ಒಳ್ಳೆ ವಿಚಾರವಂತರ ಅದಾರ. ಅವ್ರ ಜೊತೆಗೆ ಕೊಡ್ತೀವೋ, ಒಳ್ಳೆ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಾವು ಸಾಗ್ತೀವೋ. ನಾವು ಇದನ್ನ ವಿಷಯ ಯಾವ್ದೇ ಇರ್ಲಿ, ಒಂದ ಅಂತಲ್ಲ, ಯಾವ್ದೇ ಇರ್ಲಿ, ಎಲ್ಲಾನು ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗೈತ್ಲ ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಅಧ್ಯಕ್ಷ ನೀವೇನ್ರಿ ಹೇಳಕ್? ನಮಸ್ಕಾರ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರ ಹೋರಾಟ ಇಲ್ಲದ ಸಮಾಜ ನಿರ್ಮಾಣ ಆಗ್ಬೇಕಾಗೈತಿ. ಹೋರಾಟ ಇಲ್ಲದ ಸಮಾಜ ನಿರ್ಮಾಣ ಆಗ್ಬೇಕಾದ್ರ ನಾವು ಮಾರಾಟ ಇಲ್ಲದ ಮತದಾನ ಮಾಡ್ಬೇಕ. ನಾವ್ ಎಲ್ಲಿ ತನ ಮಾರಾಟ ಆಗ್ತೀವಲ್ಲ ಅಲ್ಲಿ ತನ ಹೋರಾಟ ಇರ್ತೈತಿ. ನಮ್ಮ ಉದ್ದೇಶ ಹೋರಾಟನ ಮಾಡಬಾರ್ದು. ಆದ್ರೆ ಇದ ಅನಿವಾರ್ಯದ ಹೋರಾಟ ಐತಿ. ನಮ್ಮದ ಹೋರಾಟ ಬಂದ್ ಆಗ್ಬೇಕು. ಬರೀ ಅಧಿಕಾರಿಗಳು ಅವ್ರ ಕೆಲಸ ಜವಾಬ್ದಾರಿಯಿಂದ ಮಾಡ್ಬೇಕು. ಅದ ಒಂದು ನಮ್ಮದ ಗಟ್ಟಿ ನಿರ್ಧಾರ ಐತಿ. ನಾವು ಮೊದಲ ಎಲ್ಲರಿಗೂ ಒಂದು ಸಂದೇಶ ಕೊಡ್ತನು, ನೀವು ಯಾವುದೇ ಕಾರಣಕ್ಕೂ ಮಾರಾಟ ಆಗಬೇಡ್ರಿ. ಈಗ ಏನಾಗೈತಿ ಅಂದ್ರ ಒಂದು ಜನನ ಪ್ರಮಾಣ ಪತ್ರ ಹಿಡ್ಕೊಂಡು ಮರಣ ಉತ್ತಾರತನ ಹೋರಾಟನ ಮಾಡ್ಬೇಕಾಗೈತಿ.
ಯಾಕಂದ್ರ ನಾವು ಇಲ್ಲಿ ಪಂಚಾಯತಿ ಹಿಡ್ಕೊಂಡು ಲಾಸ್ಟ್ MP ಎಲೆಕ್ಷನ್ ತಗ ಮಾರಾಟ ಆಗತ್ತಿದೀವಿ. ಇದು ಮಾರಾಟ ಬಂದಾಗ್ಲಿ, ಹೋರಾಟವನ್ನು ಬಂದಾಗ್ಲಿ, ಹೋರಾಟ ಇಲ್ಲದ ಸಮಾಜ ನಿರ್ಮಾಣ ಆಗಲಿ, ಪಾರದರ್ಶಕ ಆಡಳಿತ ನಿರ್ಮಾಣ ಆಗಲಿ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತೀನಿ. ಅದಕ್ಕಾಗಿ ಈಗ ನಮ್ಮ ಭರತೇಶ್ ಕುದ್ರಿ ಅವ್ರು ಹೇಳಿದ್ದು ನೀವು ಕೇಳಿರಿ. ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಏನು ಹೇಳ್ಬೇಕು, ಎಲ್ಲಾರು ವಿಚಾರಧಾರೆಗಳು ಹಲವಾರು ಇರ್ತಾವ, ಎಲ್ಲಾರು ಹಂಚ್ಕೊಳ್ಳೋನು. ಮತ್ತ ಇವತ್ತು ದಿನಮಾನದಾಗ ಮಡ್ಡಿ ಸೈಡ್ ಆಗಲಿ, ತುಂಗಳ, ಕೊಕ್ಕಮರಿ, ಕೊಟ್ಟಲಿಗಿ, ಯಂಕಚಿ ಗ್ರಾಮದ ಹಲವಾರು ಜನ ನನಗೆ ಫೋನ್ ಹಚ್ಚಿರಿ. ಸಾಕಷ್ಟು ಜನ ನನ್ನ ಮನೆಗೆ ಬಂದ್ರಿ. ಕಾರಣ ಏನಂದ್ರೆ ನಾ ಏನು MLA ಅಲ್ಲ, MP ಅಲ್ಲ, ಒಬ್ಬ ಸಾದಾ ಒಂದು ಎರಡು ಹೋರಾಟ ಮಾಡೀನಿ ಅನ್ನೋ ಉದ್ದೇಶದಿಂದ ಸ್ವಾಮಿಯಿಂದ ಏನಾರ ಒಂದು ನ್ಯಾಯ ಸಿಕ್ಕಿತ್ತನಪ್ಪ ಅನ್ನೋ ನಿಟ್ಟಿನೊಳಗೆ ನೀವು ನನಗೆ ಫೋನ್ ಮಾಡಿರಿ, ನಾನು ಮನೆ ಮುಟ್ಟು ಬಂದರಿ. ಆದ್ರೆ ನಾನು ಒಬ್ಬನಿಂದ ಮಾಡಕ್ ಸಾಧ್ಯ ಯಾವುದೂ ಆಗೋದಲ್ಲ. ಇದೊಂದು ನಿಮ್ಗೆ ಗಮನಕ್ಕೆ ತರ್ತನು. ಈಗ ಏನು ಬಂದಾರಲ್ಲ ಇಂಥವ್ರು ಇರ್ಬೇಕು. ಈಗ ಸಾಕಷ್ಟು ಜನ ನೀವು ಶೇರ್ ಮಾಡತ್ತಾರಲ್ಲ, ನಿಮ್ಮಂಥವ್ರು ಆಗಿರ್ಬೇಕು. ಇವ್ರೆಲ್ಲರೂ ಬೆಂಬಲ ಇದ್ರೆ ಮಾತ್ರ ಇದನ್ನ ಮಾಡಕ್ ಸಾಧ್ಯ ಐತಿ. ಇದು ನಾನು ಒಬ್ಬನಿಂದ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸು ನಿಟ್ಟು ತೋರ್ರಿ. ಅದ್ ಮುಂದೆ ಬಂದದಕ್ಕೆ ನಾವೆಲ್ಲ ಸಜ್ಜದೀವಿ. ಬೇಕಾದ್ ಬರ್ಲಿ, ನಾ ಇರ್ತಾನ. ನಿಮಗೇನ ತ್ರಾಸ ಬಂದ್ರು ನಾ ಇರ್ತಾನ. ದೇವ್ರು ನನಗೂ ಸಾಕಷ್ಟು ಶಕ್ತಿ ಕೊಟ್ಟಾನ. ಯಾಕಂದ್ರೆ ಇಂಥ ಹೋರಾಟಗಾರ ಆಗಲಿ, ನಿಮ್ಮಂತ ಸಾಕಷ್ಟು ಜನ ಬಲಿಷ್ಠ ವ್ಯಕ್ತಿಗಳು ಇದ್ರಿ ಸಮಾಜದಾಗ ಧ್ವನಿ ಎತ್ತವ್ರ. ಅಂಥವ್ರನ್ನ ಕರ್ಕೊಂಡು ನಾ ಏನ್ ಮಾಡ್ಬೇಕು ಕೆಲಸ ಏನಿಲ್ಲ ನನಗೆ ಬರ್ತದ, ನಾ ಮಾಡ್ತೇನೆ. ಅದಕ್ಕಾಗಿ ನೀವು ಇನ್ನಷ್ಟು ಜನ ಕೈ ಜೋಡಿಸ್ರಿ, ಸಾಧ್ಯದಷ್ಟು ಪ್ರಯತ್ನ ಮಾಡೋನು. ಇಂಥ ದುಷ್ಟ ಭ್ರಷ್ಟ ಸಮಾಜವನ್ನ ಮುಕ್ತ ಮಾಡುವಂತ ನಿಟ್ಟಿನಲ್ಲಿ ಹೋರಾಟಕ್ಕೆ ಕೈ ಜೋಡಿಸ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದಕ್ಕಾಗಿ ನಾವು ಇವತ್ತು ಇಷ್ಟು ಹೋರಾಟದ ಫಲವಾಗಿ ನಮ್ದು ಮೊದಲನೇ ಪ್ರತಿಫಲ ಅಂದ್ರೆ ಈಗ ನೀವು ಸ್ವತಃ ನೋಡ್ಲಕತ್ತೀರಿ. ಕರಿಮಸೂತಿ ಏತ ನೀರಾವರಿ ಇದೆ. ಇದಕ್ಕೆ ಹಿಂದಿನ ಒಳಗೆ ಆಫೀಸ್ ಒಳಗೂ ರಗಡ್ ನಾವು ಕೆಲಸ ಮಾಡಿದೀವಿ. ಇದು ನೀರಾವರಿ ನಿಟ್ಟಿನಲ್ಲಿ ನಮ್ಮದು ಮೊದಲನೇ ಪ್ರಯತ್ನ ಅಂತ ಹೇಳ್ತಾ ಇದೀವಿ. ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ರೈತ ಬಾಂಧವರಿಗೆ ನಮಸ್ಕಾರ.